ಸ್ವೀಟ್ ಹಾರ್ಟ್, ಹನಿಮೂನ್ಗಂತೆ ದಟ್ ಫಾರ್ ಸ್ವೀಡನ್. ಓ ಮೈ ಗಾಡ್, ಯೇ. ಹೌದು, ನನ್ನ ಹೆಂಡತಿಗೆ ನಡುವೆ ನನ್ನ ಮೇಲೆ ಪ್ರೀತಿ ಉಕ್ಕಿ ಹರಿತಾ ಇದೆಯಲ್ಲ. ಏನ್ ಮೇಡಮ್, ತಮ್ಮ ಉದ್ದೇಶ ಒಳ್ಳೇದೇ ತಾನೆ? ಅಪಾಯಕಾರಿನೂ ಆಗಿರ್ಬಹುದು. ಯಾಕೆ ಹೆದರಿಕೆ ಆಗ್ತಿದ್ಯಾ? ಹೆದರಿಕೆ ನನಗ? ನೆವರ್. ನನ್ನ ಶತ್ರು ನನ್ ಕಂಡ್ರೆ ಹೆದರಿಕೆ ಇರುತ್ತೆ. ನನಗಂತೂ ನನ್ನ ಹೆಂಡತಿ ಮೇಲೆ ಪೂರ್ತಿ ನಂಬಿಕೆ ಇದೆಪ್ಪ. ನಾವ್ ಈಗ್ಲಾರು ಒಂದಷ್ಟು ದಿನ ಆರಾಮಾಗಿ ಒಂಟಿಯಾಗಿ ಟೈಮ್ ಕಳೀಬಹುದು. ಸಾಧ್ಯವಾದ್ರೆ ದೇವ್ರ ಕೃಪೆ ಅನ್ನೋದಿದ್ರೆ ನಾವಿಬ್ರು ಹೋಗಿ ಮೂವರಾಗಿ ವಾಪಸ್ ಬರ್ಬೋದೇನಂತ್ಯ? ಏನ್ ಮೇಡಮ್, ಆಗ್ಲೇ ಸ್ವೀಡನ್ ಹೊಟ್ಟೋದ್ರಾ? ಸ್ವಲ್ಪ ತಡ್ಕೊಳ್ಳಿ, ನಾನು ಹೋಗಿ ಅಪ್ಪ ಅಮ್ಮನ ಹತ್ರ ಮಾತಾಡ್ಕೊಂಡ್ ಬರ್ತೀನಿ. ಖಂಡಿತ ಅದಕ್ಕೆ ಒಪ್ಕೊಂತಾರೆ. ಆಮೇಲೆ ಟಕ್ಕ 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 ಅಂತ ಟಿಕೆಟ್ ಬುಕ್ ಮಾಡಿಸಿ ಸೀದಾ ಸ್ವೀಡನ್ಗೆ. ಹೆಂಗೆ? ಐಮ್ ಸಾರಿ ಭಾಸ್ಕರ್, ನಾನು ನಿಂಗೆ ಸುಳ್ಳು ಹೇಳಿದ್ದೀನಿ. ಸುಳ್ಳು ಹೇಳ್ದೆ ನನಗೆ ಬೇರೆ ದಾರಿನೇ ಇಲ್ಲ. ಐ ಡೋಂಟ್ ವಾಂಟ್ ಟು ಲೂಸ್ ಯು ಭಾಸ್ಕರ್. ಯಾವಾಗಲೂ ನಾನು ನಿನ್ನ ಜೊತೆನೇ ಇರಬೇಕು. ರೀ, ಬೆಳಿಗ್ಗೆನೇ ಎಲ್ಲ ಹೊರಗಡೆ ಹೊರಟಿದ್ದೀರಾ? ಆರ್ತಿ ಮನೆಗೆ ಹೋಗಿ ಬರ್ತೀನಿ. ಅಲ್ಲ ರೀ, ನೀವೀಗ ಅವಸರದಲ್ಲಿ. ನಾನು ನಿರ್ಧಾರ ಮಾಡಿದ್ದೀನಿ ಶೋಭಾ, ಆರ್ತಿ ಹತ್ರ ನಾನು ಮಾತಾಡಲೇಬೇಕು. ಅಲ್ಲ, ನೀವೀಗ ಆರ್ತಿ ಅತ್ತೆ ಮನೆಗೆ ಹೋಗಿ ಈ ವಿಷಯ ಮಾತಾಡಿದ್ರೆ ಪರಿಸ್ಥಿತಿ ಇನ್ನಷ್ಟು ಹದಗೆಡುತ್ತೆ ರೀ. ಇದು ಸರಿ ಅಲ್ಲ. ಯಾವುದು ಸರಿ ಯಾವುದು ತಪ್ಪು ಅಂತ ಯೋಚನೆ ಮಾಡ್ತಾ ಕೂತ್ಕೊಳ್ಳೋಕೆ ನನ್ನ ಹತ್ರ ಸಮಯ ಇಲ್ಲ. ನನ್ನ ಮಗನ ಜೀವ ಇಂಪಾರ್ಟೆಂಟ್ ನನಗೆ. ಅದು ಬಿಟ್ಟು ಬೇರೆ ಯಾವುದು ಮುಖ್ಯ ಅಲ್ಲ. ನೋಡಿ, ನನ್ಗೆ ಇನ್ನೊಂದು ಅವಕಾಶ ಕೊಡಿ. ನಾನು ಈ ಸಲ ಆರ್ತಿ ಹತ್ರ ಮಾತಾಡುವಾಗ ಹಿಂಜರಿಯಲ್ಲ. ಅವಳ ಹತ್ರ ಖಂಡಿತ ಮಾತಾಡ್ತೀನಿ. ಹಲೋ ಮಾ. ಆರ್ತಿ, ನಾನು ನಿನ್ನ ಈಗಲೇ ನೋಡ್ಬೇಕು. ಮನೆಗೆ ಬರಕ್ಕಾಗುತ್ತಾ? ಏನ್ ವಿಷಯಮ್ಮ? ಎಲ್ಲ ಸರಿಯಾಗಿದೆ ತಾನೆ? ಹಾ, ಎಲ್ಲ ಸರಿಯಾಗೇ ಇದೆ. ನಿನ್ನ ನೋಡ್ಬೇಕು ಅಂತ ಅನಿಸ್ತಾ ಇದೆ. ಅಮ್ಮ, ನೀವು ನನ್ನ ನೋಡ್ಬೇಕು ಅಂತಿದ್ರೆ ನೀವು ಇಲ್ಲಿಗೆ ಬರ್ಬೋದಲ್ವಾ? ಆರ್ತಿ, ನಾನು ಯಾವಾಗ್ಲೂ ನಿಮ್ಮನೆಗೆ ಬರ್ತಾನೆ ಇರ್ತೀನಲ್ವಾ? ಇವತ್ತು ನೀನೇ ನಮ್ಮನೆಗೆ ಬಾ. ಇಲ್ಲಾಂದ್ರೆ ಕೂತು ಆರಾಮಾಗಿ ಮಾತಾಡ್ಬೋದು. ಬರ್ಬೋದಾಗಿತ್ತಮ್ಮ, ಆದ್ರೆ ಮಕ್ಕಳಿಗೆ ಎಕ್ಸಾಮ್ ಶುರು ಆಗಿದೆ. ಅವ್ರನ್ನ ಕೂರಿಸಿ ಓದಿಸ್ಬೇಕು. ಅಮ್ಮ, ಒಂದ್ ಕೆಲ್ಸ ಮಾಡ್ಲಾ? ಮಕ್ಕಳನ್ನ ಓದ್ಸ ಕೂರಿಸಿ ಮನೆ ಬರ್ತೀನಿ, ಪರವಾಗಿಲ್ವಾ? ಹಾ, ಪರವಾಗಿಲ್ಲ. ಸಂಜೆ ಬಾ, ಖಂಡಿತ ಬರ್ಬೇಕು. ನಾನು ಹಿಂಗೋಸ್ಕರನೇ ಕಾಯ್ತಾ ಇರ್ತೀನಿ. ಸರಿಮ್ಮ, ಖಂಡಿತವಾಗ್ಲೂ ಬರ್ತೀನಿ. ಓಕೆ, ಸರಿ, ಬಾಯ್. ನಾನು ಆರ್ತಿ ಜೊತೆ ಮಾತಾಡಿದ್ದೀನಿ. ಸಂಜೆ ಅವಳೇ ಇಲ್ಲಿಗೆ ಬರ್ತಿದ್ದಾಳಂತೆ. ಅವಳು ಒಂದ್ಸಲ ಶಶಾಂಕ್ನ ಭೇಟಿ ಮಾಡಿ ಅವನ ಪರಿಸ್ಥಿತಿನ ಕಣ್ಣಾರೆ ನೋಡಿದ್ರೆ ಅವಳು ಖಂಡಿತ ಇಲ್ಲ ಅಂತ ಹೇಳಲ್ಲ ರೀ. ಇಲ್ಲಮ್ಮ, ನನ್ಗೆ ಯಾಕೋ ಇದು ಸರಿ ಅಂತ ಅನ್ನಿಸ್ತಾ ಇಲ್ಲ. ಆರ್ತಿನ ನೋಡೋಕ್ಕೂ ನನಗೆ ಧೈರ್ಯ ಇಲ್ಲ. ಹಾಗೆಲ್ಲ ಯೋಚನೆ ಮಾಡ್ಬಿಡುವ. ನೀನು ಆರ್ತಿ ಜೊತೆ ನಡ್ಕೊಂಡಿದ್ದು ತಪ್ಪು. ಆದ್ರೆ ಆ ತಪ್ಪನ್ನ ಒಪ್ಕೊಂಡು ಪಶ್ಚಾತ್ತಾಪ ಪಡ್ತಾ ಇದೆಯಲ್ಲ, ಅದೇ ದೊಡ್ಡ ಪ್ರಾಯಶ್ಚಿತ್ತ. ಆರ್ತಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ಕಣ. ಅವಳು ಖಂಡಿತ ನಿನ್ನನ್ನು ಕ್ಷಮಿಸ್ತಾಳೆ ಅನ್ನೋ ವಿಶ್ವಾಸ ನನಗಿದೆ. ನಾವಿಬ್ರು ಹಾಸ್ಪಿಟಲ್ಗೆ ಹೋಗಿದ್ದು ಬರ್ತೀವಿ. ಡಾಕ್ಟರ್ ಮಹೇಂದ್ರ ಕುಮಾರ್ ಅವರು ಶಶಾಂಕ್ಗೆ ಮುಂದೆ ಕೊಡೋ ಟ್ರೀಟ್ಮೆಂಟ್ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ನೋಡಿ, ಡಾಕ್ಟರ್ಗೆ ಇನ್ನೊಂದಿನ ಸಮಯ ಕೊಡಿ ಅಂತ ಕೇಳಿ. ಸಂಜೆ ಆರ್ತಿ ಹತ್ರ ಆದಿತ್ಯನ್ ಬೋನ್ ಮ್ಯಾರೋ ವಿಷಯ ಮಾತಾಡ್ತೀನಿ. ನಾನು ಹೇಗಾದ್ರೂ ಮಾಡಿ ಅವಳನ್ನ ಒಪ್ಪಿಸ್ತೀನಿ. ನೀವು ಡಾಕ್ಟರ್ಗೆ ಹೇಳಿ ನನ್ನ ಮಗನ ನೋವನ್ನ ಕಡಿಮೆ ಮಾಡು ಅಂತ ಹೇಳಿ. ಇವನ್ ಪ್ರತಿ ಕ್ಷಣ ನೋವು ಅನುಭವಿಸೋದನ್ನ ನನ್ನ ಕೈಯಲ್ಲಿ ನೋಡಕ್ ಆಗಲ್ಲ ರೀ.
ನಿಮ್ಮ ನೆಕ್ಲೆಸ್ ನನ್ನ ಕೈ ಹಿಟ್ಟಾಗಿದೆ, ಅದು ನನ್ನ ರೂಮಲ್ಲಿ ಇಟ್ಬಿಡು. ರಾಖಿ, ಒಂದು ನಿಮಿಷ ಬಾಯಲ್ಲಿ ನೆಕ್ಲೆಸ್ ಕೊಡು. ಅರೆ, ಹೊಸದಿದ್ದಾಗಿದೆ, ಈಗ ಅಂಗಡಿಯಿಂದ ತಗೊಂಡ್ ಬಂದಾಗಿದೆ. ಅಕ್ಕ, ಅದು ನಾನು ಮಮ್ಮಿ ಮನೆಗೆ ಹೋಗಿದ್ನಲ್ಲ, ಮಮ್ಮಿ ಅವ್ರ ಜ್ವೆಲ್ಸ್ ಎಲ್ಲ ಪಾಲಿಶ್ ಮಾಡಕ್ ಕೊಟ್ಟಿದ್ರು. ಅದ್ರ ಜೊತೆ ನಾನು ನಿಮ್ಮ ನೆಕ್ಲೆಸ್ನು ಪಾಲಿಶ್ ಮಾಡಿಸ್ದೆ. ತುಂಬಾ ಚೆನ್ನಾಗಿ ಪಾಲಿಶ್ ಮಾಡಿದ್ದಾರೆ. ಇದು ಹಳೇದು ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಅವ್ರ ನಂಬರ್ ಕೊಡು, ನಾನು ಇನ್ ಮುಂದೆ ಪಾಲಿಶ್ ಮಾಡೋದಕ್ಕೆ ಅಲ್ಲೇ ಕೊಡ್ತೀನಿ. ತಗೋ, ರೂಮಲ್ಲಿ ಇಟ್ಬಿಡು. ಓಕೆ ಅಕ್ಕ. ಸೂರ್ಯ ಅವ್ರಿಗೆ ಹೇಳು ಆರ್ತಿ ರಿಪೋರ್ಟ್ಸ್ನೆಲ್ಲ ತಗೊಂಡ್ ಬಂದ್ಬಿಡೋದಕ್ಕೆ. ಎಕ್ಸ್ಕ್ಯೂಸ್ ಮೀ, ಆರತಿ ಅವ್ರ ರಿಪೋರ್ಟ್ಸ್ ಬೇಕಾಯ್ತು. ಸಾರಿ, ಇಟ್ಸ್ ಓಕೆ. ಎಕ್ಸ್ಕ್ಯೂಸ್ ಮೀ. ಹಾಯ್ ಹಾಯ್, ನಾನು ನೆನ್ಪಿದ್ದೀನಲ್ವಾ, ಮದ್ದೂರಲ್ಲಿ ಸಿಕ್ಕಿದ್ವಿ. ಅಫ್ಕೋರ್ಸ್, ನಿಮ್ಮನ್ನ ಹೇಗೆ ಮರೆಯಕ್ಕೆ ಸಾಧ್ಯ? ಏನಾಯ್ತು, ಹುಷಾರಾಗಿದ್ದೀರಲ್ವಾ? ಹಾ, ನಾನು ಹುಷಾರಾಗಿದ್ದೀನಿ, ಸ್ವಲ್ಪ ವೀಕ್ನೆಸ್ ಅಷ್ಟೇ. ಓಕೆ. ನಿಮ್ಮ ಹೆಂಡತಿ ಹೇಗಿದ್ದಾರೆ? ಹುಷಾರಾಗಿದ್ದಾರಲ್ವಾ? ಹುಷಾರಾಗಿದ್ದಾರೆ, ಈಗೆಲ್ಲ ಸರಿ ಹೋಗಿದೆ. ನೀವು ಮದ್ದೂರಲ್ಲಿ ಸಿಕ್ಕಿದಾಗ ನಿಮ್ಮ ಹೆಂಡತಿ ಮಗನ ಹುಡುಕ್ತಾ ಇದ್ರಿ, ಅವ್ರು ನಿಮಗೆ ಸಿಕ್ಕಿದ್ರಾ? ಸಿಕ್ಕಿದ್ರು. ಒಬ್ಬ ಒಳ್ಳೆ ಪುಣ್ಯಾತ್ಮನಿಂದ ನಾನು ನನ್ನ ಹೆಂಡತಿ ಮಗ ಇಬ್ರು ಭೇಟಿಯಾದ್ವಿ. ನಮ್ಮಿಬ್ಬರ ಮಧ್ಯೆ ಇದ್ದ ಎಲ್ಲ ಅಪಾರ್ಥಗಳು ದೂರ ಆಗಿ ಈಗ ಸಂತೋಷವಾಗಿದ್ದೀವಿ. ಆ ಒಳ್ಳೆ ಮನುಷ್ಯ ಎಲ್ಲೇ ಇದ್ರು ಚೆನ್ನಾಗಿರ್ಲಿ ಅಂತ ನಾನು ದೇವ್ರ ಹತ್ರ ಆಗಾಗ ಬೇಡ್ಕೋತಾ ಇರ್ತೀನಿ. ಅವರಿಂದ ನನ್ನ ಜೀವನದಲ್ಲಿ ಮತ್ತೆ ಮಂದಹಾಸ, ನೆಮ್ಮದಿ ವಾಪಸ್ ಬಂತು. ಯಾವತ್ತೂ ನಿಮ್ಮ ಆರ್ತಿ ಮಧ್ಯ ಬರ್ದಿರೋ ಹಾಗೆ ಪ್ರಯತ್ನ ಪಡ್ತೀನಿ. ನನ್ನಿಂದ ನಿಮ್ಮ ಸಂಬಂಧದಲ್ಲಿ ಯಾವುದೇ ಬಿರುಕು ಮೂಡೋಕ್ಕೆ ಬಿಡೋದಿಲ್ಲ. ಸರ್, ಎಲ್ಲಿ ಕಳ್ದೋಗಿದ್ದೀರಾ? ಏನಾಯ್ತು? ಏನಿಲ್ಲ, ನಿಮ್ಮ ವೈಫ್ ಹುಷಾರಾಗಿದ್ದಾರಾ? ಆರತಿ ಅವ್ರಿಗೆ ಹುಷಾರಿಲ್ಲ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಅದು ನಿಮ್ಮ ಕೈಯಲ್ಲಿ ಫೈಲ್ ನೋಡೋದ್ನಲ್ಲ, ಅದಕ್ಕೆ ಗೊತ್ತಾಯ್ತು. ಆಗ ಆರತಿ ಅವರು ಹುಷಾರಾಗೇ ಇದ್ದಾರೆ. ಆದ್ರೆ ಅವ್ರ ಪ್ರೆಗ್ನೆನ್ಸಿಲಿ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಇದೆ. ಡಾಕ್ಟರ್ ಅವರು ತುಂಬಾ ಸ್ಟ್ರೆಸ್ ಅಲ್ಲಿ ಇದ್ದಾರೆ ಅಂತ ಹೇಳಿದ್ದಾರೆ. ಅವ್ರನ್ನ ಖುಷಿಯಾಗಿ ಇಟ್ಕೋಬೇಕು ಅಂತಾನೂ ಹೇಳಿದ್ದಾರೆ. ನಾನು ಆರತಿ ಅವ್ರನ್ನ ತುಂಬಾ ಖುಷಿಯಾಗಿ ಇಟ್ಕೋಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಾ ಇದ್ದೀನಿ. ಅವ್ರಿಗೆ ಸರ್ಪ್ರೈಸಸ್ ಕೊಡೋಣ ಅಂತಾನೂ ಪ್ಲಾನ್ ಮಾಡ್ತಾ ಇದ್ದೀನಿ. ಆರತಿ ಅವ್ರಿಗೆ ಏನ್ ಇಷ್ಟ ಇಲ್ಲ ಅಂತ ನನಗೆ ಗೊತ್ತೇ ಇಲ್ಲ. ಅವ್ರ ಫ್ರೆಂಡ್ಸು ಯಾರು ನನಗೆ ಪರಿಚಯನೂ ಇಲ್ಲ. ಇಫ್ ಯು ಡೋಂಟ್ ಮೈಂಡ್, ನಾನು ಕೆಲವು ಸಜೆಷನ್ಸ್ ಕೊಡ್ಲಾ? ಶೋರ್. ಆದ್ರೆ ಅದು ಆರತಿ ಅವ್ರಿಗೆ ಇಷ್ಟ ಆಗತ್ತೆ ಅಂತ ಏನ್ ಗ್ಯಾರಂಟಿ? ಮೊದಲು ನಾನು ಹೇಳಿದಾಗ ನೀವು ಮಾಡಿ, ಅವ್ರಿಗೆ ಇಷ್ಟ ಆಗಲಿಲ್ಲ ಅಂದ್ರೆ ಆಮೇಲೆ ನನ್ನ ಹತ್ರ ಹೇಳಿ. ಓಕೆ, ಹೇಳಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.
ಟಚ್ ಡೌನು ಎಲ್ಲಿಟ್ಟೆ? ಆರ್ತಿ, ಮೊಬೈಲ್ ಇಲ್ಲಿದೆ. ಒಂದು ವಸ್ತುನು ನೆನಪಿರಲ್ವಲ್ಲ ನಿಂಗೆ? ಯಾಕೆ ಇವತ್ತು ಸೂರ್ಯವ್ರು ಒಬ್ಬರೇ ಬನ್ನಿ ಅಂತ ಹೇಳ್ತಾ ಇದ್ದಾರೆ? ನಾವ್ ಯಾವಾಗ್ಲೂ ಮಕ್ಳ ಜೊತೆನೆ ಹೋಗೋದು. ಕೇಳ್ತೀನಿ ಏನ್ ಕಾರಣ ಅಂತ. ಆರ್ತಿ ಅವ್ರ ಫೋನ್. ಒಬ್ಬರೇ ಬನ್ನಿ ಅಂತ ಯಾಕೆ ಮೆಸೇಜ್ ಕಳ್ಸಿದ್ದೀರಾ ಅಂತ ಕೇಳ್ತಾರೆ. ಏನ್ ಹೇಳಿ? ಸರ್ಪ್ರೈಸ್ ಅಂತ ಹೇಳ? ಬೇಡ. ನನಗೆ ಗೊತ್ತಿತ್ತು ನೀವು ಮತ್ತೆ ಮಾಡೇ ಮಾಡ್ತೀರಾ ಅಂತ. ಸಾರಿ. ಸೂರ್ಯ ಅವರು ಫೋನ್ ಯಾಕೆ ಕಟ್ ಮಾಡಿದ್ರು? ಆರ್ತಿ, ಬೇಗ ಚಪಾತಿ ಲಟ್ಸು, ಟೈಮ್ ಆಯ್ತು. ಅಕ್ಕ, ಸೂರ್ಯ ಅವ್ರೇನೋ ಮೆಸೇಜ್ ಕಳಿಸಿದ್ದಾರೆ, ಅದು ನನಗೆ ಅರ್ಥ ಆಗ್ತಿಲ್ಲ, ಒಂಚೂರು ಹೇಳ್ತೀರಾ? ಏನಾಯ್ತು? ಏನಾಗೋದಿದೆ? ನನಗೆ ಅರ್ಥ ಆಗಿಲ್ಲ, ಏನಂತ ಹೇಳಿ. ನೀನ್ ತುಂಬಾ ಬುದ್ಧಿವಂತೆ ಅಂತ ತಿಳ್ಕೊಂಡಿದ್ದೆ. ಪೆದ್ದಿ ನೀನು. ತಗೋ ಫೋನ್. ಅಕ್ಕ, ನನಗೆ ಅರ್ಥ ಆಗಿಲ್ಲ. ಆರ್ತಿ, ಗಂಡ ತನ್ನ ಹೆಂಡತಿಗೆ ಒಬ್ಳೆ ಬಾ ಅಂತ ಯಾಕೆ ಕರೀತಾನೆ? ಇನ್ನೂ ಅರ್ಥ ಆಗ್ಲಿಲ್ವಾ? ಸೂರ್ಯ ಅವ್ರು ನಿನ್ನ ಡೇಟಿಂಗ್ ಕರ್ಕೊಂಡು ಹೋಗ್ತಿದ್ದಾರೆ. ಡೇಟಾ? ಅವರು ನನ್ನನ್ನ? ಹೌದು. ಬೆಟ್ ಕಟ್ತೀಯಾ? ಓಕೆ, ಆದ್ರೆ ನಾನ್ ಗೆದ್ರೆ ನೀವು ನನಗೆ ದಮ್ ರೋಟ್ ಮಾಡ್ಕೊಡ್ಬೇಕು. ಓಕೆ, ನಾನ್ ಗೆದ್ರೆ ನಂಗೇನ್ ಸಿಗುತ್ತೆ? ನೀವು ಗೆದ್ರೆ ನಿಮ್ಮನ್ನ ರವಿ ಭಾವನ್ ಜೊತೆಗೆ ಡೇಟಿಂಗ್ ಕಳಿಸ್ತೀನಿ. ಈಗ ಹೋಗಿ ಬೇಗ ರೆಡಿ ಆಗು. ಹೇಗ್ ರೆಡಿ ಆಗ್ಬೇಕು ಅಂದ್ರೆ, ಸೂರ್ಯ ನೀನ್ ನೋಡಿದ ತಕ್ಷಣ ದಂಗಾಗ್ಬಿಡ್ಬೇಕು. ನಿನ್ ಕಡೆಯಿಂದ ದೃಷ್ಟಿ ಬೇರೆ ಯಾವ ಕಡೆಗೂ ಹಾಯ್ಲೇಬಾರ್ದು. ಹೋಗು ಬೇಗ. ನೀವೊಬ್ರು. ನೀನ್ ಹೀಗೆಲ್ಲ ಹೇಳಿದ್ರೆ ಅರ್ಥ ಆಗೋದಿಲ್ಲ. ಕೆಲಸ ಎಲ್ಲ ನಾನ್ ಮಾಡ್ಕೊಳ್ತೀನಿ. ನಡಿ ನೀನ್ ಬೇಗ. ನಡಿ ಬೇಗ. ಯಾಕೆ ಇಷ್ಟೊತ್ತಾದ್ರೂ ಆರ್ತಿ ಇನ್ನೂ ಬಂದಿಲ್ಲ? ಆರ್ತಿ ಬದಲು ಅನ್ಸುತ್ತೆ. ಇಷ್ಟೊತ್ತಿಂದ ನಿನ್ಗೆ ಕಾಯ್ತಾ ಇದ್ದೀನಿ. ಇನ್ನು ನನ್ನ ಕೈಯಲ್ಲಿ ಕಾಯಕ್ಕಾಗಲ್ಲ, ನಾನೇ ಫೋನ್ ಮಾಡಿಬಿಡ್ತೀನಿ. ಅಮ್ಮನಿಗೆ ಕಾಲ್ ಮಾಡೋದೇ ಮರ್ತ್ಬಿಟ್ಟೆ. ಹಲೋ ಅಮ್ಮ. ಅಮ್ಮ, ಐ ಆಮ್ ರಿಯಲಿ ಸಾರಿ ಅಮ್ಮ. ಆರ್ತಿ, ಎಲ್ಲಿದ್ಯಾ ನೀನು? ಯಾಕೆ ಇಷ್ಟೊತ್ತಾದ್ರೂ ಬರಲಿಲ್ಲ? ಅಮ್ಮ, ಅದಕ್ಕೆ ಸಾರಿ ಹೇಳ್ತಾ ಇದ್ದೀನಲ್ಲ. ನಾನು ಬರಬೇಕು ಅಂತ ಹೊರಟಿದ್ದೆ, ಮರ್ತು ಹೋಗ್ಬಿಡ್ತು ಅಮ್ಮ. ನಾನು ಅಷ್ಟೊತ್ತಿಂದ ನಿನ್ಗೋಸ್ಕರ ಕಾಯ್ತಾ ಇದ್ದೀನಿ, ನೀನು ನೋಡಿದ್ರೆ ಮರ್ತ್ಬಿಟ್ಟೆ ಅಂತ ಹೇಳ್ತಾ ಇದೆಯಲ್ಲ. ಅದೇನು ಅಂದ್ರೆ, ನಾನು ಸೂರ್ಯ ಅವ್ರನ್ನ ಮೀಟ್ ಮಾಡಕ್ ಹೋಗ್ತಾ ಇದ್ದೀನಿ ಅಮ್ಮ. ಅವ್ರು ನನಗೆ ಮೆಸೇಜ್ ಮಾಡಿದ್ರು, ಆರ್ತಿ ಅವರೇ ನಾನು ನಿಮ್ಮನ್ನ ಮೀಟ್ ಮಾಡಬೇಕು ಅಂತ. ಅದಕ್ಕೆ ಅವ್ರನ್ನ ಮೀಟ್ ಮಾಡಕ್ ಹೋಗ್ತಾ ಇದ್ದೀನಿ. ಆ ಗಡಿಬಿಡಿಲಿ ಮರ್ತ್ಬಿಟ್ಟೆ ಅಮ್ಮ. ನಾಳೆ ಖಂಡಿತವಾಗ್ಲೂ ಮನೆ ಬರ್ತೀನಿ. ಹಾ? ಅಲ್ಲ ಆರ್ತಿ, ನಾನು ಇಲ್ಲಿ ಅಮ್ಮ, ಅವ್ರು ಬರಕ್ ಹೇಳಿದ ಜಾಗಕ್ಕೆ ಬಂದು ತಲುಪ್ತಾ ಇದ್ದೀನಿ. ನಾನು ನಿಮಗೆ ಆಮೇಲೆ ಕಾಲ್ ಮಾಡ್ತೀನಿ. ನಾನು ನಾಳೆ ಖಂಡಿತವಾಗ್ಲೂ ಮನೆ ಬಂದೇ ಬರ್ತೀನಿ. ಓಕೆ, ಬಾಯ್ ಅಮ್ಮ. ಆರ್ತಿ ಆರ್ತಿ ಆರ್ತಿ, ಒಂದ್ ನಿಮಿಷ ನಾನು
ಬೇಜಾರು ಮಾಡ್ಕೊಂಡಿದ್ಯಾ? ಇವತ್ತಿನ ದಿನ ಆರ್ತಿಗೆ ತುಂಬಾ ಸಂತೋಷ ತರ್ತಾ ಇದೆ. ಅವಳು ಅವಳ ಗಂಡನ ಜೊತೆ ಹೊರಗೆ ಹೋಗ್ತಾ ಇದ್ದಾಳೆ. ಸೂರ್ಯ ಅವರೇ, ಸೂರ್ಯ ಅವರೇ, ಸೂರ್ಯ ಅವರೇ, ಆರ್ತಿ, always with you. ಆರ್ತಿ, ಸದಾ ನಿನ್ನ ಕಣ್ಣಲ್ಲಿ ನನ್ನ ಬಿಂಬ ಕಾಣಲು ತುದಿಗಾಲಿನಲ್ಲಿ ತಯಾರಾದೆ ನಾನು. ನಿನ್ನದೇ ಗುರುತು ಕಣ್ಣಲ್ಲೇ ಕುಳಿತು ನನ್ನದೆಯ ಸ್ಥಿತಿಯೇ ನಾಜೂಕು ನಿನಗೆಂದೇ ಬಾಳುವೆ ಹಠ ಮಾಡಿ ನಾನು. ಸದಾ ನಿನ್ನ ಕಣ್ಣಲ್ಲಿ ನನ್ನ ಬಿಂಬ ಕಾಣಲು ತುದಿಗಾಲಿನಲ್ಲಿ ತಯಾರಾದೆ ನಾನು. ಬಲು ಭಾವುಕ ಬದಲಾವಣೆ ನನ್ನಲ್ಲಿ ನೀ ತಂದೀಗ. ಅಲೆದಾಡುವ ಅಪರೂಪವ ನಿನ್ನಲ್ಲಿ ನಾ ಕಂಡೆ. ನೀರೇ ಬಣ್ಣ ನೀರೇ ನಗಾಶೆ ನೀನೇ ನನ್ನ ದಿವ್ಯ ದುರ. ಥ್ಯಾಂಕ್ಸ್. ಇಷ್ಟೇ ಇಲ್ಲ ಆರ್ತಿ ಅವರೇ, ಇನ್ನೂ ಒಂದು ಸರ್ಪ್ರೈಸ್ ಇದೆ. ನನ್ನ ಬಿಡಾರ ನೆನಪಾದರೆ ಸಾಕು, ಎದುರು ನೀನೇ ಬೇಕು. ಬಿಡಲಾರೆ ನಿನ್ನನು ಸಲೀಸಾಗಿ ನಾನು. ಸದಾ ನಿನ್ನ ಕಣ್ಣಲ್ಲಿ ನನ್ನ ಬಿಂಬ ಕಾಣಲು ಮರುಳಾಗಿ ಹೋ ಥ್ಯಾಂಕ್ ಯು ಸೋ ಮಚ್. ಸುಮಾರಾಗಿ ನಾ